ಧನ್ಯವಾದಗಳು. ಸಾಂಗ್ ತುಂಬ ಚೆನ್ನಾಗಿದೆ ಅಂತ ನೀವೆಲ್ಲ ನೀವು ಸ್ಪೆಷಲಿ ಫಸ್ಟ್ ನೋಡೋರೆ ನೀವು ಹೊಗಳೋದೇ ನಮ್ಗೆ ದೊಡ್ಡ ಆಡಿಯನ್ಸ್ ಹೊಗಳದಂಗೆ ಅಲ್ಲ. ಹಾಗೆ ನಿನ್ನೆವರೆಗೂ ಅಟೆನ್ಷನ್ ಇತ್ತು ಏನಾಗುತ್ತೆ ಅಂತ. ಸೊ ಇವತ್ತು ಚೆನ್ನಾಗಿರೋದು ನಾನು ತುಂಬ ಖುಷಿಯಾಗಿದ್ದೀನಿ. ಅಂದರೆ ನನ್ನ ಮೊದಲನೇ ಪ್ರಯತ್ನ ವರ್ಕ್ ಆಗಿದೆ ಅಂತ. ಸಾಂಗನ್ನು ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಸರ್? ಈ ಥರದ ವರ್ಕ್ ಆಗುತ್ತೆ, ಈ ಮೋಡ್ ಮತ್ತು ಈ ಸ್ಟೈಲ್ ಅನ್ನೋ ಅಂಥದ್ದು, ಈ ಗಾನ ಪಾಠ ಆ ಥರದ ಸ್ಟೈಲ್ ಇರುತ್ತಲ್ಲ, ಅದನ್ನೆಲ್ಲ ತುಂಬ ಚೆನ್ನಾಗಿ ಟ್ರೈ ಮಾಡ್ತಾರೆ. ಅದೇ ನಾನು ತುಂಬ ಹೊತ್ತಿದ್ರೆ ಇಲ್ಲೇ ಒಂದು ಸಾಂಗ್ ಮಾಡಿಸ್ಬಿಟ್ಟು ಮಂಗಳ ಅವ್ರದ್ದು ನಿಮ್ಮದೆಲ್ಲ ಒಂದು ವಾಯ್ಸ್ ಹಾಕಿ ಅದು ಈ ಆಡು ಭಾಷೆನ ಸಾಂಗ್ ಮಾಡೋದಿದೆಯಲ್ಲ, ಅದು ತುಂಬ ಚೆಂದ ಇರುತ್ತೆ. ತುಂಬ ಕೆಲವು ಸರಿ ತುಂಬ ಅಲ್ಲ, ಕೆಲವೆಲ್ಲ ತುಂಬ ಶಾಸ್ತ್ರೀಯವಾಗಿ ಲೆಕ್ಕಾಚಾರವಾಗಿ ಮಾಡೋದು ಕೂಡ ತುಂಬ ದೊಡ್ಡ ಮಟ್ಟಿಗೆ ವರ್ಕ್ ಆಗುತ್ತೆ. ಕೆಲವು ಸರಿ ಆಡು ಭಾಷೆನ ಪಿಕ್ ಮಾಡಿ ಆಡೋದು ಕೂಡ ಎಲ್ರಿಗೂ ಈಸಿ ಅನಿಸ್ಬೇಕು ಆಡೋದಕ್ಕೆ. ನನ್ನ ಒಂದು ಥೀಮ್ ಯಾವಾಗಲೂ ಹಂಗೆ. ಸರ್, ಪ್ರತಿ ಸಿನಿಮಾದಲ್ಲೂ ನಿಮ್ಮದು ಅಂದರೆ ಈ ನೇಟಿವ್ಗೆ ತಕ್ಕಂಗೆ ಹಾಡುಗಳು ಕ್ರಿಯೇಟ್ ಆಗುತ್ತೆ ಅಥವಾ ಕತೆಗಳು ಕ್ರಿಯೇಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಸಿಟಿ ಲೈಟ್ಸ್ ಅನ್ನೋ ಸಿನಿಮಾದಲ್ಲಿ ಅದು ಯಾವ ಥರ ವರ್ಕೌಟ್ ಆಗುತ್ತೆ? ಯಾವುದು ಹಾಡುಗಳಾಗಿರ್ಬೋದು, ಕತೆ ಆಗ್ಬೋದು, ಯಾಕಂದರೆ ಇದೆಲ್ಲ ನಿಮ್ಮ ನೇಟಿವಿಟಿಗೆ ತಕ್ಕಂತಹ ಒಂದು ಹೌದು. ಕಥೆಗಳು. ನಾನು ಸಾಮಾನ್ಯ ಕತೆ ಮಾಡೋದೇ ಓಡಾಡ್ಕೊಂಡು ನೋಡ್ತೀನಿ ಫಸ್ಟ್ ಏನು ನಡೀತಾ ಇದೆ ಇಲ್ಲಿ ಇನ್ಸಿಡೆಂಟು ಅಂತ ನೋಡಿ. ಸ್ಪೆಷಲಿ ಈ ಕತೆ ಮಾಡುವಾಗ ನೈಟ್ ಲೈಫ್ ಹೇಗಿದೆ ಬೆಂಗಳೂರಲ್ಲಿ ಅಂತ ಹುಡುಕಾಡ್ದಾಗ ನಾವು ಒಂದಷ್ಟು ವಿಷಯಗಳು ಸಿಗ್ತದೆ. ಅದು ಸಿನಿಮಾ ಮೂಲಕ ಅದನ್ನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಅಂದರೆ ಯಾವಾಗಲೂ ಹೆಣ್ಮಕ್ಳಿಗೆ ಆಗುವಂಥ ಮೋಸ ಈ ಕತ್ಲಲ್ಲಿ, ಇಲ್ಲಿ ಬ್ಯಾಂಗ್ಳೂರು ಅನ್ನೋ ಒಂದು ಜಾಗದಲ್ಲಿ ಎಷ್ಟು ಡೇಂಜರಸ್ ಅದು ಹೆಣ್ಮಕ್ಳು ಬದುಕು ಪಾಪ ಅನ್ನೋದನ್ನು ಹೆಣ್ಮಕ್ಳ ಪರವಾಗಿ ಮಾಡಿರೋಂಥ ಸಿನಿಮಾ ಇದೆ. ಆ್ಯಕ್ಚುಲಿ ನಾನು ಅದನ್ನು ನಿಮ್ಮ ಸುಮ್ಮನೆ ಅದು ಬ್ಯಾಡ್ ಗರ್ಲ್ಸ್ನ ಕೂಡ ನೋಡ್ತೀರಾ ಅಂತ ಏನು ನೀವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರ, ಅದನ್ನು ಆ ವರ್ಡ್ ಅದಕ್ಕೆ ಯೂಸ್ ಮಾಡಿದ್ದೀನಿ. ಅಂದರೆ ಹೌದು, ಹೆಣ್ಣು ತಪ್ಪು ಅಂತ ಬಂದಾಗ ಯಾಕೆ ಎದುರಾಕೊಂಡು ನಿಂತ್ಕೋಬಾರ್ದು? ಹೆಣ್ಣು ಒಂದು ದೊಡ್ಡ ಶಕ್ತಿ ಅಲ್ವಾ. ಆ ಹೆಣ್ಣು ಯಾವಾಗಲೂ ಸೈಲೆಂಟ್ ಆಗಿರೋಕ್ಕೆ ಆಗಲ್ಲ, ಎದುರಾಕೊಂಡು ನಿಂತ್ಕೋಬೇಕಾಗತ್ತೆ ಕೆಲವು ವಿಚಾರ. ಅದೇ ಸರಿ, ಹೆಣ್ಣು ಬ್ಯಾಡ್ ಗರ್ಲ್ಸ್ ಅಂತ ಪೋರ್ಟ್ರೇ ಮಾಡಿದ್ದೀರಾ, ಅದನ್ನ ಹೇಳಿರುವಂತ ಒಂದು ಆರ್ಟಿಸ್ಟ್ ಕೂಡ ಅಷ್ಟೇ ಪವರ್ಫುಲ್. ಎಕ್ಸಾಕ್ಟ್ಲಿ ಯಾರು ಹೇಳ್ತಾರೆ ಅದಕ್ಕೆ ಉಂಟಾಗುತ್ತೆ. ಈಗ ಅದೊಂದಿಗೆ ನಾನು ಬಚಾವಾದೆ. ಹಾಗೇನಿಲ್ಲಮ್ಮ, ಉಮಾಶ್ರೀ ಅಮ್ಮ ಯಾಕೆ ಹೇಳ್ತಾರೆ ಅಂತ ಅದನ್ನು ನೀವು ಸಿನಿಮಾಲ್ಲಿ ನೋಡಿದಾಗ ನೀವು ಚಪ್ಪಾಳೆ ಹೊಡಿತೀರಾ. ಅಂದರೆ ಹೆಣ್ಮಕ್ಳಿಗೆ ಅನಿಸುತ್ತೆ ಉಮಾಶ್ರೀ ಅಮ್ಮ ಹೇಳಿದ್ಮೇಲೆ ಕರೆಕ್ಟಾಗಿ ಹೇಳೋದು, ನಾನಿದ್ರು ಅದೇ ಕೆಲಸ ಮಾಡ್ತಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಬದುಕೋಕ್ ಬಿಟ್ರು ಅಂತ ಹೇಳ್ತಾರೆ, ಒಬ್ಬ ಲೇಡಿ ವಾಯ್ಸ್ ಬರುತ್ತೆ, ಅದು ಮೋನಿಶಾ ವಾಯ್ಸೇ. ಹೌದು, ಅಫ್ಕೋರ್ಸ್. ಈಗ ಉಮಾಶ್ರೀ ಅವ್ರದ್ದೇ ಹೇಳ್ತೀನಿ, ಅವ್ರ ಕತೆ ಬಂದಿರೋದು, ಅವ್ರ ಜರ್ನಿ ಇದೆಯಲ್ಲ, ಬದುಕೋಕ್ ಬಿಟ್ರು ಅಂತ ಹೇಳ್ಬಿಟ್ಟೆ ಅವ್ರು ಬದುಕಿ ತೋರಿಸಿರೋ ಅಂಥದ್ದು. ಸೊ ಹೆಣ್ಮಕ್ಳು ಈಗ ಹೇಗಾಗಿದ್ದಾರೆ ಅಂತಂದ್ರೆ ಎಲ್ರೂ ವಾಯ್ಸ್ ಔಟ್ ಮಾಡ್ತಾರೆ, ಎಲ್ರೂ ಧ್ವನಿ ಇದು ಮಾಡ್ತಾರೆ. ಸೊ ಈ ಬದುಕೋಕ್ ಬಿಟ್ರು ಅನ್ನೋದು ಅವ್ರನ್ನ ಬದುಕೋಕ್ ಬಿಡೋದಿಲ್ಲ ಸಮಾಜ. ಆದ್ರೂ ಕೂಡ ಹೆಣ್ಣಿನ ಮೇಲೆ ಶೋಷಣೆ ನಡೀತಾರೆ. ಈ ಥರದ್ದು ಏನಾದರೂ ಸಬ್ಜೆಕ್ಟ್ ಇಟ್ಕೊಂಡು ಸಿಟಿ ಲೈಟ್ಸ್ ಬಂದಿದೆಯಾ? ತುಂಬ ವಿಷಯ ಹೇಳಕ್ಕೆ ಕೊಟ್ಟಿದ್ದೀನಿ. ಈಗ ನಿಮ್ಮ ಪಾಯಿಂಟು ಕೂಡ ಕರೆಕ್ಟಾಗಿದೆ. ಹೌದು, ಈಗ ಹೆಣ್ಮಕ್ಳು ಕೂಡ ಸಮಾನವಾಗಿ ನಿಂತ್ಕೋಬೇಕು. ಯಾವಾಗ ಹೆಣ್ಮಕ್ಳು ಸಮಾನವಾಗಿ ನಿಂತ್ಕೋತಾರೋ ಎಲ್ಲ ಕ್ಷೇತ್ರದಲ್ಲೂ ಎಲ್ಲಿ ಅವ್ರಿಗೂ ಒಂದು ಮೇಲ್ಗೈ ಸಾಧನೆ ಮಾಡೋಕ್ಕೆ ಶಕ್ತಿ ಸಿಗುತ್ತೋ ಅವತ್ತು ಒಂದು ಸಮಾಜ ನಿರ್ಮಾಣ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಎಲ್ರಿಗೂ ಈಕ್ವಾಲಿಟಿ ಬೇಕು. ಬೆಂಗಳೂರಿನ ಕರಾಳ ಮಾಫಿಯಾಗಳನ್ನ ಕಮ್ಮಿ ಮಾಡಬೇಕು ಅನ್ನೋದೇ ತಮ್ಮ ಉದ್ದೇಶ. ಯಾಕಂದ್ರೆ ಮಾಡ್ಕೊಬರ್ತಿರೋ ಸಿನಿಮಾಗಳಲ್ಲಿ ನೋಡೋದಿಲ್ಲ ಸರ್. ಅದು ಭೀಮಾ ಸಂದರ್ಭದಲ್ಲಿ ನೋಡಿದ್ವಿ ಡ್ರಗ್ಸ್ ಅನ್ನೋಂಥದ್ದು. ಯಾಕಂದ್ರೆ ಮೊನ್ನೆ ರೀಸೆಂಟ್ ಆಗಿ ಒಂದು ಒಂದಷ್ಟು ಬಂದಾಗ ನಿಮ್ಮ ಸಿನಿಮಾ ಸಿಕ್ಕಾಪಟ್ಟೆ ಟಾಕ್ ಆಯಿತು. ದುನಿಯಾ ವಿಜಯ್ ಅವರು ತುಂಬ ಸಿನಿಮಾದಲ್ಲಿ ಹೇಳಿದರೆ ಇದ್ರ ಬಗ್ಗೆ ಎಲ್ಲ ಅಂತ ಅದ್ರದ್ದೊಂದು ಪ್ರಯತ್ನ ನಡೀತಾ ಇದೆಯಾ ನಿಮ್ಮ ಕಡೆಯಿಂದ ಅಂತ? ಸ್ವಚ್ಛ ಬೆಂಗಳೂರು ಅನ್ನೋದು ಅಂದರೆ ನಾನು ಯಾವುದು ಆ್ಯಸ್ ಅ ಡೈರೆಕ್ಟರ್ ನನ್ನ ಕಣ್ಣಿಗೆ ಯಾವುದದು ಪ್ರಶ್ನೆ ಕೇಳಬೇಕು ಅನಿಸುತ್ತೋ, ಪ್ರಶ್ನೆ ಕೇಳೋದು ಎಲ್ಲರ ಹಕ್ಕು, ಎಲ್ರಿಗೂ ಬೇಕದು ಪ್ರಶ್ನೆ ಕೇಳಬೇಕು ಅನ್ನೋದು. ಅದನ್ನು ನಾನು ಸಿನಿಮಾ ಮೂಲಕ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರತಿ ಸಿನಿಮಾಲು ಸಿಟಿ ಲೈಟ್ಸಲ್ಲೂ ತುಂಬ ಪ್ರಶ್ನೆ ಕೇಳೋಕೆ ಹೊರಟಿದ್ದೀನಿ. ಅದು ಬಹುಶಃ ನಿಮ್ಮೆಲ್ರಿಗೂ ಅನಿಸುತ್ತೆ, ಸರ್ವೇ ಸಾಮಾನ್ಯ ಆ ಕತೆ ನೋಡಿರೋರಿಗೆ ಅಥವಾ ಬೆಂಗಳೂರಲ್ಲಿ ಓಡಾಡೋರಿಗೆ ಎಲ್ಲರಿಗೂ ಆ ಪ್ರಶ್ನೆ ನಾನು ಕೇಳಬೇಕು ಅನಿಸುತ್ತೆ, ವ್ಯವಸ್ಥೆ ಕೇಳಬೇಕು ಆ ಪ್ರಶ್ನೆ ಅನಿಸುತ್ತೆ. ಸರ್, ಇವಾಗ ಪ್ರತಿ ಸಿನಿಮಾ ನೀವು ಮಾಡ್ಕೊಂಡು ಬಂದಿದ್ದೀರಾ, ಬಟ್ ಈ ಸಿನಿಮಾ ಒಂದು ಸ್ಪೆಷಲ್ ಅನ್ಸುತ್ತೆ. ನಿಮ್ಮ ಮಗಳು ಈ ಸಿನಿಮಾದಲ್ಲಿ ಇರೋದು, ಸೊ ಎಫರ್ಟ್ ಎಷ್ಟು ಡಬಲ್ ಆಗಿತ್ತು ಸರ್. ಮತ್ತೆ ಜವಾಬ್ದಾರಿ, ಮಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ಒಂದು ನಿಮ್ಮಿಂದ ಜವಾಬ್ದಾರಿ ಆಗಿರುತ್ತೆ. ಸೊ ಅದನ್ನು ಯಾವ ಥರ ನಿಭಾಯಿಸಿದ್ರಿ ಅಂತ? ಈಗ ಅಲ್ಲೇನಾಗುತ್ತೆ, ಈಗ ಆಚೆ ಬಂದಾಗ ಮಗಳು, ಅಲ್ಲಿ ಸೆಟ್ಟಲ್ಲಿ ಬಂದಾಗ ಮಗಳು ಅಂತ ನಾನು ಯಾವತ್ತೂ ನೋಡಲೇ ಇಲ್ಲ. ಯಾಕೆಂದರೆ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಸರ್ ಇದು ತುಂಬ ಚೆನ್ನಾಗಿ ಆ ಪಾತ್ರನ ಡಿಸೈನ್ ಮಾಡಿದ್ದೀರಾ ಅಂತ. ಅಲ್ಲೆಲ್ಲೂ ಮಗಳು ಮುದ್ದ ಆ ಥರದ್ದು ಯಾವುದೂ ಇಲ್ಲ. ನಿಮ್ಮ ಸಿನಿಮಾಗೆ ಡೈರೆಕ್ಷನ್ ಮಾಡೋದು ಬೇರೆ, ಅಲ್ಲಿ ನೀವೇ ಆ್ಯಕ್ಟರ್ ಆಗಿರ್ತೀರ, ನೀವೇ ಇಲ್ಲಿ ಆ್ಯಕ್ಷನ್ ಕಟ್ಟಿ ಹೇಳ್ತಿರ್ತೀರ. ಸೊ ನಿಮ್ಮ ಮಗಳಿಗೆ ಹೇಳುವಂಥದ್ದು, ಜೊತೆಗೆ ವಿನಯ್ ಅವ್ರಿಗೆ ಹೇಳುವಂಥದ್ದು. ಸೊ ವಿನಯ್ ಅವ್ರು ನೋಡಿದ್ರೆ ಸಾಫ್ಟ್, ಓಕೆ ಕ್ಲಾಸ್, ನೀವು ನೋಡಿದ್ರೆ ಮಾಸು ಮತ್ತು ಲೋಕಲ್ ಕರ್ಕೊಬಂದ್ಬಿಟ್ಟಿದ್ದೀರಾ. ಅವರು ಅಡ್ಜಸ್ಟ್ ಚೆನ್ನಾಗಿ ಆದ್ರೆ ಅಫ್ಕೋರ್ಸ್ ಅವರು ಹೊಂದಾಣಿಕೆ ಆಗ್ತಾರೆ. ಹೆಂಗಿತ್ತು ಅವ್ರ ಅಡ್ಜಸ್ಟ್ಮೆಂಟ್? ವಿನಯ್ ತುಂಬ ಲೈಕ್
ಏನು ಹೇಳಿದ್ರು ಮಾಡ್ತಾರೆ. ಅದು ನನಗೆ ಇಷ್ಟ. ಅಂದರೆ ಒಂದು ಪ್ರಶ್ನೆ ಮಾಡಬೇಕು ಯಾವಾಗಲೂ ಡೈರೆಕ್ಟ್ರನ್ನ, ಮತ್ತು ಇನ್ನೊಂದು ಈ ಥರ ಅಲ್ಲ ಈ ಥರ ಓಕೆನಾ ಅಂದಾಗ ವಾವ್ ಅನಿಸುತ್ತೆ. ಅದರಲ್ಲಿ ವಿನಯ್ ಸಖತ್ ಎಕ್ಸ್ಪರ್ಟ್ ಇದ್ದಾರೆ. ಡೈರೆಕ್ಷನ್ ಮಾಡಿದ್ದಂಥದ್ದು ಬೇರೆಯವ್ರಿಗೆ ಯಾರು? ನೀವು ನಾನು ಬೇರೆಯವ್ರು ಡೈರೆಕ್ಟ್ ಮಾಡಿದಾಗ ಆ್ಯಕ್ಚುಲಿ ನನಗೆ ತುಂಬ ಇವತ್ತಿಗೂ ಭಯ ಇದೆ. ಮತ್ತು ಮತ್ತೊಂದು ದೊಡ್ಡ ಪ್ರಮೋಷನ್ಗಳನ್ನ ಕರೆಕ್ಟಾಗಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಸರ್ ದೀಪದ ಕೆಳಗಡೆ ಕತ್ಲು ಅಂತಾರೆ. ಸೊ ಈ ಸಿಟಿ ಲೈಟ್ಸ್ ಕೆಳಗಡೆ ಇರುವಂಥ ಕತ್ತಲು ಜಗತ್ತು ಎಷ್ಟು ಕಾಡುತ್ತೆ ಸರ್ ನಿಮಗೆ ಅಂತ ಬೆಂಗಳೂರು? ಅದೇ ಹೆಣ್ಮಕ್ಳು ತುಂಬ ಕಾಡುತ್ತಪ್ಪ, ತುಂಬ ಕಾಡುತ್ತೆ. ಅದು ಸಿನಿಮಾ ಆದಮೇಲೆ ಒಂದಷ್ಟು ಹಂಚ್ಕೋತೀನಿ. ಅದು ಬಹುಶಃ ನೀವೆಲ್ಲರೂ ಮುಂದೆ ನಿಲ್ಲಬೇಕಾಗತ್ತೆ. ಬಟ್ ನಮ್ಮಗಳ ಕೂಗು, ಫಾರ್ ಎಕ್ಸಾಂಪಲ್ ಈಗ ನಾವು ಭೀಮಾ ಅಲ್ಲಿ ಏನು ನಾವು ಡ್ರಗ್ ಬಗ್ಗೆ ಕೂಗಿದ್ವಿ, ಅದು ತುಂಬ ಇಲ್ಲಿವರೆಗೂ ಓಡಾಡ್ತಾ ಇದೆ. ಬಟ್ ಕೆಲವ್ರಿಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಇದು ಭೀಮಾ ಸಿನಿಮಾಯಿಂದ ಇನ್ಸ್ಪೈರ್ ಆಗಿದ್ದೀವಿ ಅಂತ. ಪರವಾಗಿಲ್ಲ, ನಮ್ಮ ಉದ್ದೇಶ ಇದ್ದಿದ್ದು ಗಾಂಜಾ ನಿಲ್ಲಬೇಕು ಅನ್ನೋದು. ಕೆಲವರು ಆ ಕೆಲಸ ಮಾಡ್ತಾರೆ, ಅದನ್ನ ಹಿಡ್ಕೊಡ್ತಾ ಇದ್ದಾರೆ, ಹಿಡಿತಾ ಇದ್ದಾರೆ. ಹೌದು ಸರ್, ನಾವು ಭೀಮಾ ಸಿನಿಮಾಯಿಂದ ಇದನ್ನು ನೋಡಿದ್ವಿ ಅಂತ ಯಾರು ಹೇಳೋಕ್ಕೆ ಮನಸ್ಸು ಪಡೋದು. ನಮ್ಗೆ ಅದ್ರ ಬಗ್ಗೆ ನಮ್ಗೆ ಆ ಕ್ರೆಡಿಟ್ ತೊಗೊಳ್ಳೋ ಆಸೆನೂ ಇಲ್ಲ. ಅದರಿಂದ ಕಡಿಮೆ ಆಗ್ತಾ ಇದೆ ಅಂದರೆ ಯೂತ್ಸ್ ಹಾಳಾಗೋದು ಕಡಿಮೆ ಆಗಲಿ, ಸ್ಪೆಷಲಿ ಹೈಸ್ಕೂಲ್ ಮಕ್ಕಳು ಗಾಂಜಾ ಸೇದೋದು ಕಡಿಮೆ ಆಗಲಿ. ಆಮೇಲೆ ದಯಮಾಡಿ ಕ್ಷಮಿಸಿ, ಕೆಲವು ಹೆಣ್ಮಕ್ಳು ಕೂಡ ಕೆಲವು ದುರಭ್ಯಾಸ ನಾವು ಸಿಟಿಲಿ ನೋಡ್ತಾ ಇದ್ರೆ ಅಲ್ಲಿ ಇಲ್ಲಿ ಸಿಗರೇಟ್ ಬಾಯಲ್ಲಿ ಹಿಡ್ಕೊಂಡು ನಿಂತಿರ್ತಾರೆ. ಆ ಸಿಗರೇಟ್ ಇಟ್ಕೊಂಡು ನಿಂತ್ಕೊಳ್ಳೋದೇ ಮತ್ತೊಂದು ಸರಿ ಅದಕ್ಕೆ ಗಾಂಜಾ ಫಿಲ್ ಮಾಡೋ ಕಾರ್ಯಕ್ರಮ ನಡೆಯುತ್ತೆ ಯಾಮಾರ್ಸೋದಕ್ಕೆ. ಸೊ ಹಂಗಾಗಿ ಹೆಣ್ಮಕ್ಳು ಯಾವತ್ತು ಮುಗ್ಧರು ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ದೇವ್ರ ಥರ. ಸೊ ಹಾಗಾಗಿ ಸುಮಾರು ಜನ ಹೆಣ್ಮಕ್ಳು ಸೇರ್ತಾ ಇರ್ತೀರ. ಒಂದು ಆರೋಗ್ಯಕ್ಕಂತೂ ಯಾವುದೂ ಒಳ್ಳೆಯದಲ್ಲ, ಅದನ್ನು ಮಾಡಬೇಡಿ. ಆಮೇಲೆ ಗೊತ್ತಿಲ್ಲ, ಅದು ನೀವು ಮಾಡಿದಾಗ ನಮಗೆ ನೋಡೋಕ್ಕೆ ನೋವಾಗುತ್ತೆ ಮನಸ್ಸಿಗೆ. ಸರ್ ವಿಜಯ್ ಸರ್ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಒಂದು ಸಂದೇಶ ಇರುತ್ತೆ. ಸೊ ಸಮಾಜದ ವಾಸ್ತವತೆಯನ್ನು ಕಣ್ಣೆದುರು ತರ್ತೀರ. ಸೊ ಎಲ್ಲ ಒಂದು ಕಡೆ ಸರ್ಕಾರಗಳ ಗಮನ ಸೆಳೆಯಲಿಕ್ಕೂ ಪ್ರಯತ್ನ ಪಡ್ತಾರೆ, ಅಂದರೆ ಸರಿ ಮಾಡಿ ವಾಸ್ತವ ಹಿಂಗಿದೆ ಅಂತೇಳಿ. ಅಂದರೆ ಎಲ್ಲ ಒಂದು ಕಡೆ ನಿಮ್ಮನ್ನೇ ತಪ್ಪು ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಸರ್ ಯಾರನ್ನೂ ಸರಿ ಅನ್ನಲ್ಲ, ಇಲ್ಲಿ ಎಲ್ಲರೂ ತಪ್ಪಿರ್ತಾನೆ ಅನ್ನೋದು. ಸೊ ಹಂಗಾಗಿ ನಾವು ಸರಿಗಿದ್ರೆ ಸಾಕು. ಯಾರನ್ನೂ ಮೆಚ್ಚಕ್ಕೆ ನಾನು ಸರಿ ಇದ್ದೀನಿ ಅಂತ ಯಾಕೆ ಹೇಳಬೇಕು? ಬೇಕಾಗೇ ಇಲ್ಲ. ನಾನು ಹೆಂಗಿದ್ದೀನೋ ಹಂಗಿರ್ಲೇಬೇಕು. ಸರ್ ಈಗ ಕತ್ತಲ ಲೋಕದಲ್ಲಿ ಅನುಭವಿಸಿದಂಥ ವ್ಯಕ್ತಿತ್ವ ಏನಿದೆ, ಅದು ಆಫ್ಟರ್ ಸಿನಿಮಾ ಆ ನಿಜ ವ್ಯಕ್ತಿತ್ವ ಹೊರಗಡೆ ತರ್ತೀರಾ ನೀವು? ಅವ್ರನ್ನ ಸ್ಟೇಜ್ ಮೇಲೆ ತರುವಂಥ ಪ್ರಯತ್ನ ಅದೊಂದು ಬೇಡ ಅನಿಸುತ್ತೆ. ಅದೊಂದು ಬೇಡ, ಅವ್ರನ್ನ ತರೋದು ಬೇಡ, ಮತ್ತು ಅವ್ರ ಬಗ್ಗೆ ಹೇಳೋದು ಬೇಡ. ಅವ್ರ ಬಗ್ಗೆ ಹೇಳೋದು. ಸರ್ ಈಗ ಈ ಭಾಷೆ ಇದೆಯಲ್ಲ, ಈ ಸಾಂಗಲ್ಲಿ ಹಾಕೊಂಡಿರುವಂಥ ಭಾಷೆಗಳು, ಸೊ ಅದನ್ನ ಎಲ್ಲಿ ಹುಡುಕ್ತೀರಾ ಅಂತ. ಈಗ ನಿಮಗೆ ನಾನ್ ವೆಜ್ಜಲ್ಲಿ ನಳ್ಳಿ ಮೂಳೆ ತುಂಬ ಇಷ್ಟನಾ? ಯಾಕಂದರೆ ಪದೇ ಎಲ್ಲ ಸಾಂಗಲ್ಲಿ ನಳ್ಳಿ ಮೂಳೆ ಅನ್ನೋದು ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ, ನಾನ್ ವೆಜ್ ತಿನ್ನೋರು ಎಲ್ಲರೂ ನಲ್ಲಿ ಮೂಳೆ ಟೇಸ್ಟ್ ಮಾಡೇ ಮಾಡ್ತಾರೆ. ಅವಾಗ ನಲ್ಲಿ ಮೂಳೆ ಇದ್ರೆ ಸಾರೇ ಅಲ್ಲ ಅದು ನಾಟಿ ಕೋಳಿ ಮಾಡಿದ್ರು ಆ ಮೂಳೆ ಹಾಕುತ್ತಾರೆ. ಕಬಾಬ್ ಮಾಡಿದ್ರು ವಿತ್ ಬೋನ್ಲೆಸ್ ಅಂತ ಕೇಳಿದ್ರೆ ವಿತ್ ಬೋನೇ ಕೊಡಪ್ಪ ಅಂತಾರೆ. ಸೊ ಹಾಗೆ ನಲ್ಲಿ ಮೂಳೆನೂ ಅಷ್ಟೇ, ಅದೊಂದು ಇಷ್ಟದ ನಲ್ಲಿ ಮೂಳೆ ಎಳೆದಾಗಲೇ ಅದು ಆನಂದ. ಅದು ಸೊ ದುನಿಯಾ ವಿಜಯ್ ಸರ್ ಏನಾದರೂ ರಾಜಕೀಯಕ್ಕೆ ಬರೋದು ಏನಾದರೂ ಸಾಧ್ಯತೆಗಳಿದೆಯಾ? ಬಿಕಾಸ್ ಯಾಕೆ ಅಂದರೆ ಈಗ ಫಿಲಿಂ ಸ್ಟಾರ್ಗಳೇ ರಾಜಕೀಯದಲ್ಲಿ ಒಂದು ಪ್ರಭಾವವನ್ನು ಬೀರ್ತಾ ಇರುವಂಥದ್ದು, ಗೆಲ್ತಾ ಇರುವಂಥದ್ದು. ಸೊ ದುನಿಯಾ ವಿಜಯ್ ಸರ್ ಯಾವಾಗಾದರೂ ಬಂದ್ಬಿಡೋ ಚಾನ್ಸಸ್ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಹರಿದಾಡ್ತಿದೆ. ಯಾಕಂದ್ರೆ ತಮಿಳ್ನಾಡಲ್ಲಿ ದಿಗ್ವಿಜಯ ಸಾಧಿಸಿದ್ದಾರೆ, ಇಲ್ಲಿ ಖುಷಿ ಕರ್ನಾಟಕದ ಇದೆ. ವಿಜಯ್ ಕುಮಾರ ಯಾವಾಗ ವಿಜಯ ಸಾಧಿಸ್ತಾರೆ? ಅಲ್ಲಿ ವಿಜಯ್ ಅವ್ರಿಗೆ ಗೆದ್ದಿರೋದು ನನಗೆ ತುಂಬಾ ಸಂತೋಷ ಇದೆ. ಯಾಕೆಂದರೆ ಒಂದು ನನ್ನ ಹೆಸರು, ಸೊ ನನ್ನ ಹೆಸರೇ ಆಗಿರೋದ್ರಿಂದ ಅದೊಂದು ಎಲ್ಲ ಕಡೆ ಖುಷಿ. ತಮಿಳಲ್ಲೊಬ್ಬರು ವಿಜಯ್, ಕನ್ನಡದಲ್ಲೊಬ್ಬರು ವಿಜಯ್ ಅಂತ. ಮತ್ತು ಇಡೀ ತಮಿಳುನಾಡಿನ ಜನತೆ ತಗೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಆ್ಯಕ್ಚುಲಿ ಈ ಬದಲಾವಣೆಗಳು ಎಲ್ಲ ಕಡೆನೂ ಆಗಬೇಕು, ಎಲ್ಲ ಸ್ಟೇಟಲ್ಲೂ ಆಗಬೇಕು, ನಾಟ್ ಓನ್ಲಿ ಇನ್ ತಮಿಳ್ನಾಡು, ಎಲ್ಲ ರಾಜ್ಯದಲ್ಲೂ ಈ ಬದಲಾವಣೆಗಳು. ಅಂದರೆ ಇವತ್ತು ಜಂಜಿಗಳು ನಿರ್ಧಾರ ಮಾಡ್ತಿರುವಂಥ ಆ ನಿರ್ಧಾರ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹಾಗಾಗಿ ಇಡೀ ತಮಿಳ್ನಾಡು ಜನತೆ ಯಾರು ವಿಜಯ್ ಸರ್ನ ಗೆಲ್ಲಿಸಿದ್ದೀರಾ, ನನ್ನ ಪರವಾಗಿ, ನಮ್ಮ ಕನ್ನಡ ಇಂಡಸ್ಟ್ರಿಯ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ವಿಜಯ್ ಸರ್ನ ಗೆಲ್ಸಿದ್ದಕ್ಕೆ ನನಗೂ ತುಂಬ ಮನಸಾರೆ ಖುಷಿ. ಒಬ್ಬ ಆಕ್ಟರ್ ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ, ಒಂದಷ್ಟು ನೇಮ್ಸ್ಗಳು ಬರ್ತಾ ಇದೆ. ನಿಮ್ದು, ಉಪೇಂದ್ರ ಸರ್ದು, ದರ್ಶನ್ ಸರ್ದು, ಎಲ್ಲರದು ಬರ್ತಿದೆ. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಜನರ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿರೀಕ್ಷೆ ಇದೆ ನಿಮ್ಗಳ ಬಗ್ಗೆ. ಒಂದಂತೂ ಬೇಕು, ಬದಲಾವಣೆ ಬೇಕು. ಆ ಬದಲಾವಣೆಗೆ ಯಾರ್ಯಾರು ಅರ್ಹರಾಗ್ತಾರೋ ಅವರೆಲ್ಲ ಬರ್ಬೋದು. ಇವತ್ತು ಅದೇ ತಮಿಳ್ನಾಡಲ್ಲಿ ನಡೆದಿರೋದು. ಅಂದರೆ ಯಾವಾಗಲೂ ನೋಡಿ, ಯಾವತ್ತು ಎರಡೇ ಪಕ್ಷ ಇದೆ ಅಂತ ನಾವು ಚೆನ್ನೈಯಲ್ಲಿ ಯೋಚನೆ ಮಾಡ್ತಾ ಇದ್ವಿ. ಅಲ್ಲ, ಮೂರನೇ ಇನ್ನೊಂದು ಹೊಸ ಪಕ್ಷ ಹುಟ್ಕೋತು. ಈ ಬದಲಾವಣೆಗೆ ಜಂಜಿಗಳು ತುಂಬ ಕಾರಣಕರ್ತರಾಗ್ತಾರೆ. ಅಂದರೆ ಇವತ್ತು ನಮ್ಮಲ್ಲೂ ಆಗ್ಬೋದು, 2 ಪಕ್ಷ ಇದೆ ಅಂತ ಇಟ್ಕೋಣ, 2-3 ಪಕ್ಷ. ಆದರೆ ಒಂದು ಜಂಜಿಗಳು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಒಂದು ರೆವಲ್ಯೂಷನ್ ಮಾಡ್ತಾರೆ.
ಒಂದು ಬದಲಾವಣೆ ಅಂತೂ ಬೇಕು ಎಲ್ಲ ಕಡೆ. ನಿಮಗೆ ಆಸಕ್ತಿ ಇದೆಯಾ ಸರ್? ಅಲ್ಲ, ನನ್ನ ಆಸಕ್ತಿ ಬಗ್ಗೆ ಬದಲಾವಣೆ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ರಾಜಕೀಯಕ್ಕೆ ಬರೋದು ನಿಮಗೆ ಆಸಕ್ತಿ ಇದೆಯಾ ಸರ್? ಅವಕಾಶ ಟೈಮ್ ಬರಲಿ ಹೇಳ್ತೀನಿ. ಓಕೆ ಸರ್. ಟೈಮ್ ಬರಲಿ. ಓಕೆ ಸರ್. ಥ್ಯಾಂಕ್ ಯು.